ನಮ್ಮಲ್ಲೇ ಕೆಲವೊಂದಷ್ಟು ಆ ಟೈಮ್ನ ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆದರೂ ಕೂಡ ಒಂದಷ್ಟು ಸಮಯನ ನಾವು ಹೆಚ್ಚಿಸ್ಕೋಬೋದು. ಅವ್ರನ್ನ ಆಸ್ಪತ್ರೆಗೆ ಹೋಗೋವರೆಗೂ ಅವ್ರನ್ನ ಕಾಪಾಡ್ಕೋಬೋದು. ಸೊ ಇದು ಬೇಸಿಕ್, ಎಲ್ಲರಿಗೂ ಅವಶ್ಯಕತೆ ಐತೆ, ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರಿ. ಸೊ ಇದೇ ವಿಡಿಯೋದಲ್ಲಿ ಕೊಟ್ಬಿಡಿ. ಕೊಟ್ಬಿಡ್ತೀನಿ ಖಚಿತವಾಗಿ. ಫಸ್ಟು ಹಾರ್ಟ್ ಅಟ್ಯಾಕ್ ಬಗ್ಗೆ ಯೋಚನೆ ಮಾಡೋಣ. ಸ್ವಲ್ಪ ವಿರಾಮ ಕೊಡೋದು ಹೆಂಗ, ಹಾರ್ಟ್ ಅಟ್ಯಾಕ್ ಬಂದಾಗ ಹಾಸ್ಪಿಟ್ಲ್ವರೆಗೆ ಹೋಗುವ ಪೊಸಿಷನ್ ಹೆಂಗ ಅಂತ ಯೋಚನೆ ಮಾಡಿದರೆ, ನಿಮ್ಮ ಲೆಫ್ಟ್ ಹ್ಯಾಂಡ್ ಲಾಸ್ಟ್ ಬಳ್ಳೆ, ಲಿಟಲ್ ಫಿಂಗರ್ ಅಂತಾರೆ. ಓಕೆ, ಈ ಫಿಂಗರ್ದಲ್ಲಿ ಈ ಸ್ಥಿತಿನಲ್ಲಿ ನೋವು ಇದ್ದಂದರೆ ಮುಟ್ಟಿದ್ರೆ ಸಾಕು, ಭಾಳ ನೋವು ಬರ್ತದೆ. ಆ ನೋವು ಇದ್ದಂದರೆ 2 ಕಾಯಿಲೆಗೆ ಅದು ಸೂಚನೆ. ಏನು ಸೂಚನೆ? 2 ಕಾಯಿಲೆ ಯಾವುದು ಅಂದರೆ, ಒಂದು ಹಾರ್ಟ್ ಅಟ್ಯಾಕ್, ಎರಡನೇದು ಗ್ಯಾಸ್ ಟ್ರಬಲ್. ಎರಡಕ್ಕೂ ಈ ಫಿಂಗರ್, ಬೆರಳು, ಈ ಫಿಂಗರ್ನಲ್ಲಿ ಅದು ಗ್ಯಾಸ್ ಟ್ರಬಲ ಇಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಅನ್ನೋದು ಹೆಂಗ ಕಂಡುಹಿಡೋದು ಅಂದರೆ, ಗ್ಯಾಸ್ ಟ್ರಬಲು ತೀವ್ರವಾಗಿ ನೋವು ಬರ್ತದ, ಬಟ್ ಶರೀರದಲ್ಲಿ ಬೆವರು ಬರಲ್ಲ, ಪೇನ್ಫುಲ್ ಇರುತ್ತ, ಅಷ್ಟು ಆಗಲ್ಲ. ಬಟ್ ಈ ಹಾರ್ಟ್ ಅಟ್ಯಾಕ್ ಬಂದಿದ್ರೆ ನಿಮ್ಮ ಆ ಕೈಯೆಲ್ಲ ಕಿತ್ತದ, ಬೆವರು ಬರುತ್ತೆ, ನೋವು ಬರ್ತದ, ಕೈಯೆಲ್ಲ ನರಗಳು ಕಿತ್ತಾವ, ಕಾಳುಗಳು ಕಿತ್ತಾವ. ಇಂಥ ಸಮಯದಾಗ ನೀವು 100% ಅದು ಹಾರ್ಟ್ ಅಟ್ಯಾಕೆ. ಇನ್ನು ಒಂದು 5 ನಿಮಿಷ ಕೂಡ ನೀವು ತಡ್ಕೊಂಡಕ್ಕೆ ಆಗ್ತಾ ಇಲ್ಲ, ಡಾಕ್ಟರ್ ಹತ್ರ ಹೋಗಬೇಕು ಅಂದರೆ ಫಸ್ಟು ನೀವು ಮಾಡಬೇಕಂದ್ರೆ ಈ ಪಾಯಿಂಟ್ನಲ್ಲಿ ಪ್ರೆಸ್ ಮಾಡಿ ಒಂದು 5 ನಿಮಿಷ ಇಟ್ಕೋಬೇಕು. ಆವಾಗ ಹಾರ್ಟು ರಕ್ತ ಸರಫರಾನ ತಾನೇ ಮಾಡ್ಕೊತಾ ಇರ್ತದೆ. ಇನ್ನೂ ತೀವ್ರವಾಗಿ ಬಂದಿದೆ ಅಂದರೆ ಒಂದು ಪಿನ್ ತಗೊಂಡು 2 ಟೈಮ್ ಚುಚ್ಚಿರಿ, ಅಲ್ಲಿ 3-4 ಈ ಡ್ರಾಪ್ಸು ರಕ್ತ ಹೊರಗೆ ಹೋಗಿದರೆ ಕನಿಷ್ಠ ಅಂದರೆ 3 ತಾಸುವರೆಗೆ ಬದುಕುವ ಚಾನ್ಸ್ ಇದೆ. ಈ ಒಳಗೆ ಹಾಸ್ಪಿಟಲಲ್ಲಿ ಹೋಗ್ಬೋದು. ಓಕೆ, ಸೂಪರ್. ಇದು ಲಾಸ್ಟ್ ಫಿಂಗರ್ದಿಂದ. ನೆಕ್ಸ್ಟು ಭೂಮಿ ಅಂತ ಹೇಳಿದನಲ್ಲ, ರಿಂಗ್ ಫಿಂಗರ್ ಅಂತಾರೆ. ನಿಮಗೆ ಕಿವಿ ನೋವು ಬಂದಿದೆ, ಬಗಲಾಗಿ ಬಸ್ನಲ್ಲೋ ಇಲ್ಲಾಂದರೆ ನೈಟ್ನಲ್ಲೋ ಇರ್ತೀರಿ, ಹಾಸ್ಪಿಟ್ಲಿಗೆ ಹೋಗಲ್ಲ. ಆವಾಗ ಏನು ಮಾಡ್ತಂದರೆ ಕಿವಿ ಸಂಬಂಧಪಟ್ಟಿದ್ದು ನರಗಳು ಇಲ್ಲಿರ್ತವೆ. ಈ ನರಗಳು ಅಲ್ಲಿ ಮತ್ತು ಇಲ್ಲಿ. ನೀವು ಕಿವಿ ನೋವು ಬಂದಾಗ ನೋಡ್ಕೊಂಡ್ರೆ ಈ 2 ಕಡೆ ನೋವು ಬರ್ತಾ ಇರ್ತದೆ. ಒಂದು 5 ನಿಮಿಷ ಇದು ರಬ್ ಮಾಡಿದರೆ ಆ ಕಿವಿ ನೋವು ಕಮ್ಮಿ ಆಗುತ್ತೆ. ಸೂಪರ್. ಎರಡನೇದು ಹಲ್ಲು ನೋವು. ಈ ಹಲ್ಲು ನೋವಿಗೆ ಏನು ಹೇಳ್ತಾರೆ ಅಂದರೆ, ಈ ಮೇಲೆ 8 ಕೆಳಗೆ 8 ಅರ್ಧ ಭಾಗದಿಂದ, ಈ ಅರ್ಧ ಭಾಗದಿಂದ ಈ ಸೈಡ್ 8 ಈ ಸೈಡ್ 8 32 ಆಗ್ತಾವ, 2 ಸೇರಿ. ಈ 8 ಭಾಗ ಅಂದರೆ ಈ ಕೆಳಗೆ ಮೇಲೆ ಕೂಡ ಫಸ್ಟು 2 ಹಲ್ಲಕ್ಕೆ, ಈ ಫಸ್ಟು ಈ ಫಿಂಗರ್ ಇಂಡೆಕ್ಸ್ ಫಿಂಗರ್ ಅದು ಉಗುರು ಹಿಂಗೆ ಇಟ್ಕೋಬೇಕಾಗಿದೆ. ಸ್ವಲ್ಪ ಇಟ್ಕೊಂಡ್ರೆ 2 ನಿಮಿಷದಲ್ಲಿ ನಿಮ್ಗೆ ಆ ನೋವು ಹೋಗುತ್ತದೆ. ಆ ನೆಕ್ಸ್ಟ್ 2 ಹಲ್ಲಕ್ಕೆ ಇದು, ಓಕೆ. ಆ ನೆಕ್ಸ್ಟ್ 2ಕ್ಕೆ ಇದು, ಜ್ಞಾನದಂತ ಅಂತ ಹೇಳ್ತಾರಲ್ಲ ಇದು. ಅದೇ ರೈಟ್ ಸೈಡ್ ಬಂದಿದ್ರೆ ಸೇಮ್ ಇವು. ಓಕೆ ಓಕೆ. ಅಂದರೆ ನಮ್ಗೆ ರೈಟ್ ಸೈಡ್ ಇರೋದು ರೈಟ್ ಸೈಡ್ ಹ್ಯಾಂಡು, ಲೆಫ್ಟ್ ಸೈಡ್ ಇರೋದು ಲೆಫ್ಟ್ ಸೈಡ್ ಹ್ಯಾಂಡು. ಹಲ್ಲುಗಳದ್ದು ನೋವಿಗೆ ಕಂಟ್ರೋಲ್ ಮಾಡ್ಕೋಬೋದು. ಚೆನ್ನಾಗಿದೆ. 3ನೇ ಸ್ಟೆಪ್ ಏನಂದರೆ ಕಣ್ಣು. ಈ ಕಣ್ಣಿಗೆ ಈ ಫಸ್ಟ್ ಈ 2 ಕಣ್ಣಿಗೆ ಸಂಬಂಧಪಟ್ಟಿದ್ದ ರೋಗಗಳಿಗೆ ಕ್ಯೂರ್ ಮಾಡ್ತದೆ. ಸೊ ನಿಮಗೆ ಇಚ್ಚಿಂಗ್ ಇರ್ಬೋದು, లేకపోతే ಕಣ್ಣು ರೆಡ್ ಆಗಬಹುದು. ಇಂಥಂಥ ಸಮಸ್ಯೆಗಳು, ಕಣ್ಣಿಗೆ ಸಮಸ್ಯೆಗಳು ಬಂದಾಗ ಈ 2 ಕಡೆಗೆ ಹಿಂಗೆ ರಬ್ ಮಾಡಿದರೆ ಅದೆಲ್ಲ ಕ್ಯೂರ್ ಆಗುತ್ತದೆ ವಿತಿನ್ 1 ಮಿನಿಟ್ ಆರ್ 2 ಮಿನಿಟ್ಸ್ನಲ್ಲಿ. ಕಣ್ಣೂರಿಗೆ ಕಂಟ್ರೋಲ್ ಆಗುತ್ತೆ. ಸೊ ಇದು ಸಾಧ್ಯ? ಸಾಧ್ಯ. ಸೊ ತುಂಬ ಬೆನಿಫಿಟ್ ಇದೆ ಇದು.
ಎಲ್ಲರೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಸಾಕಷ್ಟು ಜನಕ್ಕೆ ಇವೆಲ್ಲ ನೋವುಗಳು ಇದ್ದೇ ಇರುತ್ತೆ ಎಲ್ಲರಿಗೂ. ಹೌದು. ಬಟ್ ಅದು ಗೊತ್ತಿಲ್ಲ. ಬಟ್ ಇದರಲ್ಲಿ ಗೊತ್ತಾಯಿತು ಅಂದರೆ ಇದನ್ನು ಮಾಡ್ಕೊಳೋದ್ರಿಂದ ಬೆನಿಫಿಟ್ ಇದೆ ಎಲ್ಲರಿಗೂ. ಆಮೇಲೆ ತಲೆನೋವು ಬಂದಿದ್ರೆ ನಿಮ್ಗೆ ಈ ಭಾಗದಲ್ಲಿ ಇರ್ತದೆ, ಈ ಭಾಗದಲ್ಲಿ ಹಿಂಗ ಮಾಡ್ಕೊಂಡಿದ್ದೆ ಅಂದರೆ ನಿಮಗೆ ತಲೆನೋವು ಕಮ್ಮಿ ಆಗುತ್ತದೆ. ಇನ್ನು ಇದಕ್ಕನ್ನ ಒಳ್ಳೇದು ಹೇಳ್ತೀನಿ ನಿಮಗೆ, ಮೋಷನ್ ಪ್ರಾಬ್ಲಮ್ ಎಲ್ಲರಿಗೆ. ಹೌದು. ಈ ಮೋಷನ್ ಪ್ರಾಬ್ಲಮ್ಸ್ಗೆ 3 ತರಹ ನ್ಯಾಚುರಲ್ ಆಗಿ ಕ್ಯೂರ್ ಮಾಡಿಕೊಳ್ಳುವ ಸ್ಥಿತಿ ಇದೆ. ಒಂದು ರೈಟ್ ಸೈಡ್ ತಗೋಬೇಕು. ಮೋಷನ್ಗೆ ಹೋಗಬೇಕಂದ್ರೆ ರೈಟ್ ಸೈಡ್ ತಗೋಬೇಕು. ಇಲ್ಲಿದಿಂದ ಸ್ಟಾರ್ಟ್ ಮಾಡಿ ಇಲ್ಲಿದಿಂದ ಈ ತರಹ ರಿಂಗ್ ಫಿಂಗರ್ವರೆಗೂ ಒಂದು 20 ಟೈಮ್ ಮಾಡಿದರೆ ಆಟೋಮೆಟಿಕ್ ಬಂದ್ಬಿಡ್ತದೆ. ಮೋಷನ್ ಕ್ಲಿಯರ್. ಚೆನ್ನಾಗಿದೆ. 2ನೇ ಸ್ಟೆಪ್ ಏನಂದರೆ ಆಪಾನ ಮುದ್ರ ಅಂತಾರೆ. ಈ 2 ಆಪಾನ ಮುದ್ರದಲ್ಲಿ ಹಿಂಗಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೂ ಮೋಷನ್ ಈಸಿ ಆಗೋತದೆ. ಓಕೆ ಓಕೆ. 3ನೇ ಸ್ಟೆಪ್ ಏನಂದರೆ ಕಂಪಲ್ಸರಿ ನೀವು ಮೋಷನ್ ಹೋಗಬೇಕಾಗತ್ತಂದರೆ ಭಾಳ ಗಟ್ಟಿಯಾಗಿ ನೋವು ಬರ್ತಾ ಇದೆ, ಒಂದು 10 ನಿಮಿಷ ಹಿಂಗ ಮಾಡಿ ಅನಂತರ ತಂಬದಿಂದ ಇಲ್ಲಿ ಹಿಡ್ಕೊಂಡಿದ್ರೆ ಸ್ವಲ್ಪ ಗಟ್ಟಿ, ಮತ್ತೆ ಮೇಲಿಗೆ ಇರಬಾರ್ದು, ಕೆಳಗೆ ಇರಿದ್ರೆ ಒಳಗಿರುವ ಕಸ ಸಹಿತ ಬಂದುಬಿಡ್ತದೆ ವಿತಿನ್ 3 ಮಿನಿಟ್ಸಿಂದ 5 ಮಿನಿಟ್ಸ್ ಒಳಗೆ. ಈ ಸೈಡ್ ಒಂದು ಸಾರಿ, ಈ ಸೈಡ್ ಒಂದು ಸಾರಿ ಮಾಡಿದರೆ ನಿಮ್ಮ ಹೊಟ್ಟೆ ಫುಲ್ ಕ್ಲಿಯರ್ ಆಗುತ್ತದೆ. ನಾವು ಎಷ್ಟು ಇಂಗ್ಲೀಷ್ ಮೆಡಿಸಿನ್ಸ್ ತಗೊಂಡಿದ್ರು ಒಂದು 3 ತಿಂಗಳಿಂದ 6 ತಿಂಗಳಿಗೆ ನಮ್ಮ ಶರೀರ ಅದಕ್ಕೂ ಅಭ್ಯಾಸ ಆಗಿಬಿಡ್ತದೆ. ಇದು ಒಂದು ವಿಷಯ. 2ನೇ ಅಂದರೆ ಆಯುರ್ವೇದದಲ್ಲಿ ಸುನಾಮುಖಿ ಅಂತ ಒಂದು ಸಿಗುತ್ತದೆ. ಅದು ಸ್ವಲ್ಪ ಪುಡಿ ತಗೊಂಡು ಟೀ ಮಾಡ್ಕೊಂಡು ಕುಡಿಯಬಹುದು, ಇಲ್ಲಾಂದರೆ ಪುಡಿ ತಾನು ತಗೋಬೋದು. ನಿಮ್ಮ ಕಾನ್ಸ್ಟಿಪೇಷನ್ನು ಇರುವ ಸ್ಥಿತಿನಲ್ಲಿ 2 ತಾಸಿಂದ ಒಂದು 3-4 ತಾಸಿನಲ್ಲಿ ಫ್ರೀ ಮೋಷನ್ ಆಗುತ್ತದೆ. 4ನೇ ಸ್ಟೆಪ್ಪು ಅಂದರೆ ಆಮುದ ಅಂತಾರ, ಅದು ಕ್ಯಾಸ್ಟರ್ ಆಯಿಲ್ ಅಂತಾರ. ಇದೂ ಸೇಮ್ ಅದೇ ತರಹ ತಗೋಬೋದು. ಇದು ಇನ್ನೂ ಒಳ್ಳೆ ಕೆಲಸ ಮಾಡ್ತದೆ. 4ನೇದೇನೆಂದರೆ ನಿಮ್ಮ ಹೊಟ್ಟೆನಲ್ಲಿ ಡಾಕ್ಟರ್ಸ್ ಅದು ಹೋಗಿದ್ರೆ ಇನ್ವಾ ಮಾಡ್ತಾರೆ, ಅದು ಮಾಡೋದು ಬೇಕಾಗಿಲ್ಲ. ಒಂದು ಲೀಟರ್ ಕಾಲ ನೀರು ಸ್ವಲ್ಪ ಬಿಸಿ ಮಾಡಿಕೊಂಡು ಕುಡಿದ್ರೆ ತಾನಂತ ತಾನೇ ಬಂದ್ಬಿಡ್ತದೆ 2 ನಿಮಿಷ ಒಳಗೆ. ಯಾಕಂದರೆ ನಿಮ್ಮ ಹೊಟ್ಟೆ 1.25 ಲೀಟರ್ ಮಾತ್ರ ಇಟ್ಕೊಂಡು ಕೆಪಾಸಿಟಿ ಇದೆ. ಆಮೇಲೆ ಸ್ವಲ್ಪ ಕುಡಿದ್ರೂ ನಿಮಗೆ ಮೋಷನ್ ಹೋಗಲೇಬೇಕು, ಆವಾಗ ಅದು ಕ್ಯೂರ್ ಆಗೋತದೆ. ಸೊ ಇವೆಲ್ಲ ಬೆಸ್ಟ್ ಬೆನಿಫಿಟ್ಸು, ಟಿಪ್ಸ್ಗಳು ನಮ್ಮ ವೀಕ್ಷಕರಿಗೆ ತುಂಬ ಒಂದು ನಾಲೆಡ್ಜಬಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಸೊ ಬಳಸ್ಕೋತಾರೆ. ಇದರಲ್ಲಿ ಏನಾದರೂ ಅನುಮಾನ ಇತ್ತು ಅಂದರೆ ಡೈರೆಕ್ಟ್ ನಿಮಗೆ ಫೋನ್ ಮಾಡ್ತಾರೆ, ನೀವು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ, ಇದೇ ಥರ ಇನ್ಫಾರ್ಮೇಷನ್ ಇರೋ ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ಧನ್ಯವಾದಗಳು.